ಏನ್ ಸರ್, ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಈಗ ಗುರುತಿಸ್ಕೊಂಡಿದ್ದೀರಾ. ಹೌದು. ಮತ್ತು ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ಜೊತೆ ಈಗ ನಿಕಟ ಸಂಪರ್ಕದಲ್ಲಿದ್ದೀರಾ. ಈಗ ಕಾಂಗ್ರೆಸ್ ಇಂದ ಯಾರು ಕ್ಯಾಂಡಿಡೇಟ್ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ನೀವೇನಾದ್ರೂ ಆಸ್ಪರೆಂಟಾ? ಇಲ್ಲ, ನಾನು ಆಸ್ಪಿರೆಂಟ್ ಇಲ್ಲ. ಈಗ ನಮ್ಮ ನಾಯಕರಾದಂತ ಕೊತ್ತೂರು ಮಂಜು ಅವರು ಆಲ್ರೆಡಿ ಪತ್ರಿಕಾ ಹೇಳಿಕೆ ಮುಖಾಂತರ ಮೀಡಿಯಾಗೆಲ್ಲ ಕೂಡ ಕ್ಯಾಂಡಿಡೇಟ್ ರೆಡಿ ಇದ್ದಾರೆ. ಸೂಕ್ತ ಸಮಯದಲ್ಲಿ ನಾವು ಅವ್ರನ್ನ ಹೆಸರನ್ನು ಹೇಳ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನನ್ನ ಇಚ್ಛೆ ಏನು ಅಂತಂದ್ರೆ, ಈಗ ನಮ್ಮ ಜಿಲ್ಲೆಯಲ್ಲಿ ರಮೇಶ್ ಕುಮಾರ್ ಸಾಹೇಬ್ರಿದ್ದಾರೆ, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಎಂ ಸಿ ಸುಧಾಕರ್ ಇದ್ದಾರೆ, ಅನಿಲ್ ಕುಮಾರು, ಆಮೇಲೆ ನಂಜೇಗೌಡರು, ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲ ಸೇರಿ, ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಬೈತಿ ಸುರೇಶ್ ಅಣ್ಣವರಿದ್ದಾರೆ. ಇವರೆಲ್ಲ ಸೇರಿ ಈಗಾಗಲೇ ಒಂದು ಸುತ್ತ ಮಾತುಕತೆ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಕೊತ್ತೂರು ಮಂಜಣ್ಣವರು ಕ್ಯಾಂಡಿಡೇಟ್ ರೆಡಿ ಇದ್ದಾರೆ ಅಂತಂದಾಗ ಇಲ್ಲೆಲ್ಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವೈಯಕ್ತಿಕ ನಿರ್ಧಾರ ಏನಂತಂದ್ರೆ, ನಮ್ಗೆ ಈಗ ರಾಜಕೀಯ ನೆಲೆ ಇರ್ತಕ್ಕಂಥದ್ದು ನಾವು ಕೊತ್ತೂರು ಮಂಜು ಅವ್ರ ಜೊತೆಯಲ್ಲಿ ನಾನು ಗುರುತಿಸ್ಕೊಂಡಿರೋದ್ರಿಂದ ಯಾವ ಡಿಸಿಷನ್ ತಗೊಂಡ್ರೆ ಅದೇ, ಅವ್ರು ಯಾರು ಅಭ್ಯರ್ಥಿ ಮಾಡಿದ್ರು ಕೂಡ ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ. ನೀವು ಫುಲ್ ಸಪೋರ್ಟ್ ಕೊಡ್ತೀವಿ? ಸಪೋರ್ಟ್. ಮತ್ತೆ ಈಗ ಕಾಂಗ್ರೆಸ್ ಅಲ್ಲೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 2 ಬಣಗಳಿದೆ. 2 ಬಣಗಳು ಇರುವಾಗ ಈಗ ಮುಂದೆ ಯಾವ ರೀತಿ ಸವಾಲನ್ನು ಸ್ವೀಕರಿಸ್ತೀರಾ? ಅದೆಲ್ಲ ಹಿರಿಯರೆಲ್ಲ ಕೂತ್ಕೊಂತಾರೆ, ಮಾತಾಡ್ತಾರೆ. ಹೈಕಮಾಂಡ್ ಇದೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಆಮೇಲೆ ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲಾನು ಮಾತಾಡಿ ಪ್ರತಿ ಕ್ಷೇತ್ರನೂ ನಮ್ಗೆ ಇವತ್ತು ಈ ದೇಶದ ಪರಿಸ್ಥಿತಿಯಲ್ಲಿ ಈಗಿರುವಾಗ ಪ್ರತಿ ಕ್ಷೇತ್ರ ಕೂಡ ನಮ್ಗೆ ಇಂಪಾರ್ಟೆಂಟ್. ನಾವು ಕೂಡ 15ರಿಂದ 20 ಸೀಟ್ ಗೆಲ್ಲೇಬೇಕು ಅಂತಕ್ಕಂಥ ಪಣ ತೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ಅಧ್ಯಕ್ಷ. ಆ ನಿಟ್ಟಿನಲ್ಲಿ ಎಲ್ಲ ಒಂದಾಗ್ತೀವಿ. ಏನು ಬಣ ಗಿಣ ಅಂತಂತಲ್ಲ, ಅವೆಲ್ಲ ಏನು ಇರಲ್ಲ. ಚುನಾವಣೆ ಸಂದರ್ಭದಲ್ಲಿ ಎಲ್ಲ ನಾವು ಒಂದಾಗ್ತೀವಿ. ಸರ್, ಕೆ ಎಸ್ ಮುನಿಯಪ್ಪ ಅವರವರು ಒಂದು ಟೀಮ್ ಅಂತಾರೆ. ಅವರು ಲಾಸ್ಟ್ ಟೈಮ್ ಏನೋ ಮಿಸ್ ಆಯ್ತು ಅವ್ರಿಗೆ. ಈಗ ಅವರು ರಾಜ್ಯದ ಮಂತ್ರಿಗಳಾಗಿದ್ದಾರೆ. ಈಗ ಅವ್ರು ಏನಾದ್ರು ಮತ್ತೆ ನಾನು ಬರ್ತೀನಿ ಅಂತ ಹೇಳಿದ್ರೆ ಗೊಂದಲಗಳು ಪ್ರಾರಂಭ ಆಗುತ್ತಲ್ಲ ಸರ್? ದೊಡ್ಡವ್ರ ವಿಚಾರ, ನಾವು ಅವ್ರ ವಿಚಾರ ಅಷ್ಟು ನಾವು ಮಾತಾಡೋ ಅಷ್ಟು ದೊಡ್ಡದಾಗಿ ನಾವು ಬೆಳೆದಿಲ್ಲ. ಅದು ಎಲ್ಲ ಸ್ಟೇಟ್ ಕಮಿಟಿ ಇವೆಲ್ಲ ಇರ್ತವೆ. ಹೈಕಮಾಂಡ್ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಸೋನಿಯಾ ಗಾಂಧಿ ಅವರೆಲ್ಲ ಸೇರಿ ಕೂತ್ ಮಾತಾಡಿ ಒಮ್ಮತವಾದಂತ ಅಭ್ಯರ್ಥಿಯನ್ನು ಕೊಡ್ತಾರೆ. ನಿಮ್ಮ ಡಿಸಿಷನ್ ಏನಂದ್ರೆ, ನಾನು ಕೊತ್ತೂರು ಮಂಜು ಯಾರು ಅಭ್ಯರ್ಥಿ ಮಾಡ್ತಾರೋ ಅವ್ರು ಯಾರಿಗೆ ಬೆಂಬಲ ಸೂಚಿಸ್ತಾರೋ ನನ್ ಬೆಂಬಲ. ನನ್ ತಲೆ ಕೆಡ್ಸ್ಕೊಳ್ಳಲ್ಲ ಈ ಬಾರಿ, ಬರೀ ನನ್ನ ಕ್ಷೇತ್ರನೇ ಅಂತ ಇದಾರಲ್ಲ ಸರ್ ಅವರು. ಅದು ನೋಡಿ, ಈಗ ಆಯಾ ಕ್ಷೇತ್ರದಲ್ಲಿ ಇವಾಗ ಅವರು ಮುಳ್ಬಾಗಲ್ನಲ್ಲಿ ಆರ್ ನಾರಾಯಣ್ ಅಂತ ಡಿಫೀಟ್ ಆಗಿರೋ ಕ್ಯಾಂಡಿಡೇಟ್ ಇದ್ದಾರೆ. ಅಲ್ಲಿ ತಾಲೂಕು ಅಧ್ಯಕ್ಷರುಗಳಾದಂತ ನೀಲ್ಕಂಠೇಗೌಡರು ಇದ್ದಾರೆ, ಅಮಾನುಲ್ಲಾ ಇವರು ಇದ್ದಾರೆ, ಎಲ್ಲ ಇನ್ನೂ ನಾಯಕರು, ರಾಮಚಂದ್ರ ಗೌಡ, ನಮ್ಮ ಎಲ್ಲ ನಾಯಕರುಗಳೆಲ್ಲ ಇದ್ದಾರೆ. ಸೊ ಅವರು ಅಲ್ಲಿ ಇದ್ ಮಾಡ್ತಾರೆ. ಕೊತ್ತೂರು ಮಂಜು ಅನ್ಬೋದು, ಬಟ್ ಅವ್ರ ಮುಳ್ಬಾಗಲ್ ಕೂಡ ಅವ್ರು ನಮ್ಗೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಇಲ್ಲ ಸರ್, ನನ್ನ ನೇರವಾದ ಪ್ರಶ್ನೆ, ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಶ್ನೆ ಏನಪ್ಪ, ಕಳೆದ ಬಾರಿ ಯಾವ ರೀತಿ ಹುಮ್ಮಸ್ಸಲ್ಲಿ ಇದ್ದರು, ಈ ಬಾರಿ ಆ ಹುಮ್ಮಸ್ ತೋರಿಸ್ತಾ ಇಲ್ಲ, ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ದಾರೆ ಅಂತ. ಅಭ್ಯರ್ಥಿ ಘೋಷಣೆ ಆದ ತಕ್ಷಣನೇ ಲಾಸ್ಟ್ ಟೈಮ್ ಇದಕ್ಕಿಂತ ಹುಮ್ಮಸ್ 2 ಪಟ್ಟು ಹುಮ್ಮಸ್ ಬರ್ತದೆ. ಜನರಿಗಾಗ್ಬೋದು, ನಾಯಕರುಗಳಿಗಾಗ್ಬೋದು, ಎಲ್ಲರೂ ಕೂಡ ಹುಮ್ಮಸ್ನಿಂದ ನಾವು ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ. ಓಕೆ, ಥ್ಯಾಂಕ್ ಯು.